ಈ ಸರ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಕೊಂಡ್ರೆ. ಒಳ್ಳೆ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಕಣಂಗ್ ಕಾಣ್ತಾಳೆ. ಬರ್ಲಿ, ಯಾವಾಗ ಬರ್ತಾಳೋ ಅಂತ ಕಾಯ್ತಾ ಇದ್ದೀನಿ. ಅಯ್ಯೋ ದೇವ್ರೆ, ಸರ ತಂದೈತಾ ನಮ್ಮತ್ತೆ? ಅಯ್ಯೋ 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 ಅಯ್ಯೋ, ನಮ್ಮ ಅತ್ತೆ ನನಗೋಸ್ಕರ ಸರ ತರುತ್ತೆ ಅಂತಂದ್ರೆ ನಂಬಕ್ಕೆ ಆಗ್ತಾ ಇಲ್ವಲ್ಲಪ್ಪ. ನಾನು ಯಾವಾಗ ಬರ್ತೀನೋ ಅಂತ ಸರ ಇಟ್ಕೊಂಡು ಕಾಯ್ತಾ ಐತೆ, ಹಾಕೊಂಡು ನೋಡ್ಲಿ ಅಂತನ. ಅಯ್ಯೋ ನಮ್ಮ ಅತ್ತೆ, ನಾನು ಏನೋ ಅಂದ್ಕೊಂಡಿದ್ದೆ, ನನ್ನ ಮೇಲೆ ಒಂದಿಷ್ಟು ಪ್ರೀತಿನೇ ಇಲ್ಲ ಅಂತನ. ಆದ್ರೆ ಇವತ್ತು ಸರ ತಂದೈತಿ ನನಗೋಸ್ಕರನ. ನಾನೇ ಪುಣ್ಯವಂತೆ. ಜಲ್ಬಾ ಅಂತ ನಾನು ಹೇಳಿದ್ದೆ, ಅವಳಿಂದ ಬಂದಿಲ್ಲ ಈಟತ್ತ ಆದನು. ಅತ್ತೆ, ನಾನು ಬಂದೆ ಅತ್ತೆ. ಓ, ಬಂದಿನಿ ರಾಣಿ. ಎಲ್ಗ ಹೋಗಿದ್ದಿಟ್ಟು ನಿಂತಕ? ಅದು ಇಲ್ಲೇ ದೇವಸ್ಥಾನಕ್ಕೆ ಹೋಗಿದ್ದೆ ಅತ್ತೆ. ನಿಮ್ಗೆ ಒಳ್ಳೇದಾಗ್ಲಿ, ನಿಮ್ಗೆ ಆರೋಗ್ಯ ಚೆನ್ನಾಗಿರ್ಲಿ ಅಂತನ ಕೇಳ್ಕೊಂಬರೋಣ ಅಂತ ಹೋಗಿದ್ದೆ. ಹೌದೇನೆ, ನನಗೆ ಒಳ್ಳೇದಾಗ್ಲಿ ಅಂತ ನೀನ್ ದೇವಸ್ಥಾನಕ್ಕೆ ಹೋಗಿದ್ದ? ಕೇಳ್ಕೊಂಬರಕ್ಕೆ, ಕೈ ಮುಗಿದ್ ಬರಕ್ಕೆ ಪರವಾಗಿಲ್ವೇ? ಏನ್ ಆಶ್ಚರ್ಯ ಆಗ್ತೈತೆ? ಅಲ್ಲ ಅತ್ತೆ, ಮತ್ತೆ ಅತ್ತೆ ಸೊಸೆ ಅಂದ್ರೆ ತಾಯಿ ಮಗಳಿದ್ದಂಗೆ ಇರ್ಬೇಕಲ್ವಾ? ನೀವು ನನ್ಗೋಸ್ಕರನ ಸರ ತಂದಿರ್ಬೇಕಾದ್ರೆ ನಾನು ಅಟ್ಲೀಸ್ಟ್ ದೇವಸ್ಥಾನಕ್ಕೆ ಹೋಗಿ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ಳೋದಾದ್ರೂ ಬೇಡವಾ? ಅದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದೆ ಅತ್ತೆ. ಕೊಡಿಯತ್ತೆ, ನಾನು ಆ ಸರನ ಹಾಕಂತೀನಿ. ಅಯ್ಯೋ ರಾಣಿ, ನಿನ್ಗೇನ್ ತಲೆ ಕೆಟ್ಟೈತಾ? ಈ ಸರನ ನಾನು ಯಾಕೆ ನಿನಗೆ ತರ್ಲಿ? ನಿನಗೆಲ್ಲ ತಂದಿರೋದಿದನ ನನಗಲ್ವಾ? ಮತ್ತಾರಿದಾರತ್ತೆ ಈ ಮನೆಗೆ ಹಾಕೊಳಕ್ಕೆ? ನೀವ್ ವಯಸ್ಸಾಗೈತೆ, ನೀವ್ ಹಾಕೊಳ್ಳಲ್ಲ, ಇನ್ಯಾರಿಗೋಸ್ಕರ ತಗೊಂಡ್ಬಂದಿದ್ದೀರಾ? ಸುಮ್ನೆ ತಮಾಷೆ ಮಾಡ್ಬೇಡಿ, ಕೊಡಿಯತ್ತೆ. ನೀವು ನನ್ಗೋಸ್ಕರನೇ ತಂದಿದ್ದೀರಾ. ಆಟ ಆಡ್ಸಕ್ಕೆ ಈ ತರ ಎಲ್ಲ ಹೇಳ್ತಾ ಇದ್ದೀರಾ ಅಲ್ವಾ? ಅಯ್ಯೋ, ನಿನ್ನ ಹತ್ರ ನನಗೆ ಎಂತ ತಮಾಷೆನೆ? ಹೇಳು, ತಮಾಷೆನೂ ಇಲ್ಲ, ಗಿಮಾಷೆನೂ ಇಲ್ಲ. ಈ ಸರ ತಂದಿರೋದು ನಿನಗಲ್ಲ, ನಿನಗೆ ಹಾಕ್ತಾರ ನಾನು, ನನ್ನ ಮಗಳು ರಾಧಮ್ಮಂಗೆ ತಂದಿರೋದು. ಏನು ರಾಧಕ್ಕಗ? ಅಲ್ಲತ್ತೆ, ಏನು ಅವ್ರೇನೇನು ಈ ಮನೆ ಮಗಳಾಗಿರ್ಬೋದು, ಆದ್ರೆ ಮದುವೆ ಮಾಡ್ಕೊಂಡು ಹೋಗಿದ್ದಾರೆ ತಾನೆ, ಒಂದ್ ಮಗುವಿನ ತಾಯಿ ಆಗಿದ್ದಾರೆ. ಅಂತವ್ರಿಗೆ ನೀವು ಯಾಕೆ ಈಗೇನು ತಗೊಂಬಂದ್ರಿ ಸರನ? ಸೊಸೆಗೆ ತರ್ಬೇಕು ತಾನೆ. ಮಗಳಿಗೆ ಕೊಟ್ಟಿದ್ದೆ ಅಂದಿದ್ರು ಬೇರೆ ಮನೆಗೆ ಹೋಗುತ್ತೆ, ಸೊಸೆ ಕೊಟ್ರೆ ಈ ಮನೇಲೇ ಇರುತ್ತೆ ಅತ್ತೆ ಆಸ್ತಿ. ನೀವೇನತ್ತೆ ಈ ತರ ಇದ್ ಮಾಡ್ತೀರಾ? ಏನೋ ಮದ್ವೆ ಪದ್ವೆ ಅಂದ್ರೆ ಬಿಡಪ್ಪ, ಮಗಳಿಗೆ ಯಾಕೆ ಕಳಿಸ್ತಾರೆ ಮದ್ವೆ ಅಂತ ಅನ್ಬೋದು. ಈಗೇನು ಮದ್ವೆ ಆಗಲ್ಲ, ಎಷ್ಟೋ ದಿನನೇ ಎಷ್ಟೋ ವರ್ಷನೇ ಆಯ್ತು, ಅಂತದ್ರಾಗೆ ಈಗೇನ್ ಸರ ಮಾಡ್ಸಿದಿರಲ್ಲ? ಹೌದು ಕಣೆ, ನನಗೆ ತುಂಬಾ ದಿವಸದಿಂದ ಒಂದು ಆಸೆ ಇತ್ತು, ನಮ್ಮ ರಾಧಮ್ಮಗೆ ಒಂದು ಬಂಗಾರದು ನೆಕ್ಲೆಸ್ ಮಾಡಿಸ್ಬೇಕು ಅಂತಾನ. ಅವಳ ಮದುವೆಗಂತೂ ನಾವೇನು ಕೊಡಕ್ಕಾಗ್ಲಿಲ್ಲ, ಯಾಕೆಂದ್ರೆ ಯಾವಾಗ ನಮ್ಗೆ ಅಷ್ಟೊಂದು ಇದು ಇರ್ಲಿಲ್ಲ, ಸಾಲದಾಗಿದ್ವಿ. ಅವಾಗಲೇ ಮದುವೆ ಮಾಡ್ಕೊಂಡು ಹೋದ್ರು. ಅವಾಗಲೂ ಏನೋ ತರಕ್ಕಾಗ್ಲಿಲ್ಲ, ಮಗಳು ಹುಡ್ದಾಗ್ಲೂ ಏನೂ ತರಕ್ಕಾಗ್ಲಿಲ್ಲ. ಅವನಿಗೇನೋ ಹೆಂಗೆ ಒಂದು ಬೆಳ್ಳಿ ಚೈನು, ಬೆಳ್ಳಿ ಹುಡ್ದಾರ, ಕಾಲ್ ತೊಡ ಎಲ್ಲ ತಂದ್ವಿ. ಆದ್ರೆ ನಮ್ಮ ರಾಧಮ್ಮಗೆ ಏನು ಕೊಡಕ್ಕಾಗ್ಲಿಲ್ಲ. ಈಗಲಾದ್ರೂ ಚೆನ್ನಾಗಿದ್ದೀವಲ್ವಾ, ಅದಕ್ಕೆ ಈ ಸರನ ನಾನೇನೆ ಯಾರಿಗೂ ಹೇಳ್ದಂಗೆ ಮಾಡಿಸ್ಕೊಂಡು ತಗೊಂಬಂದಿದ್ದೀನಿ. ನೋಡು, ಚೆನ್ನಾಗೈತಾ? ಚೆನ್ನಾಗಿ ಕಾಣುತ್ತಾ ನಮ್ಮ ರಾಧಮ್ಮ ಕೊಳ್ಳಿಗೆ ಹಾಕೊಂಡ್ರೆ? ಚೆನ್ನಾಗಿ ಕಾಣುತ್ತಂತೆ, ಚೆನ್ನಾಗಿ ಕಾಣುತ್ತೆ. ಏನು ಆ ರಾಧಾಕನ್ಗೆ ಏನ್ ಕಮ್ಮಿ ಆಗೈತೆ ಅಂತ ಹೇಳಿ ಈ ಮುದುಕಿ ಸರ ಮಾಡಿಸುತ್ತೆ? ಆ ಪಟೇಲ ಕುಂತಾಗಿನೇ ಮಸ್ತಾಗಿ ಆಸ್ತಿ ಐತಿ, ಮಾಡಿಸ್ತಾನೆ, ಎಷ್ಟು ಬೇಕು ಅಂದ್ರೆ ಅಷ್ಟು ಒಡವೆನ. ಈಗ್ಲೇನೆ ಎಷ್ಟೊಂದು ಸರಗಳು ಇದಾವೆ ಅಂತದಾಗೆ. ನಮ್ಮ ಅತ್ತೆ ನೋಡು, ಅವರಿಗೆ ಸರ ಮಾಡಿಸ್ತೀನಿ ಎಂಬದ. ನನಗೆ ಕೊಡೋದ್ ಬಿಟ್ಟು ನಾನೆಲ್ಲ ನನಗೆ ಅಂತ ಹೇಳಿ ಎಷ್ಟು ಖುಷಿಯಾಗಿದ್ದೆ. ಏನು ಕೊಟ್ಟಿಲ್ಲ ಅಂದ್ರೆ ಎಳ್ಳೆ ಮದುವೆಗೆ ಇನ್ನೇನು ಕೊಡಕ್ಕಾಗುತ್ತೆ? ಮದುವೆ ಮಾಡ್ಕೊಂಡು ಹೋಗಿರೋದೇ ಹೆಚ್ಚು ಅವರು. ಅಂತದಾಗ ಎಮ್ಮಿನ ಏನೋ ಕೊಟ್ಟು ಹೊಸ್ ಕಳ್ಸ್ಬೇಕಾಗಿತ್ತಂತೆ ಮಗಳಿಗೆ. ನೀನ್ ಬಿಟ್ರೆ ಇಡೀ ಆಸ್ತಿಗೆ ಅರ್ಧ ಭಾಗನ ಮಗಳಿಗೆ ಕೊಟ್ಬಿಡೋಣ ಅಂತನ ಹೇಳಿದ್ರು, ಹೇಳ್ತಾಳ ನಮ್ಮ ಅತ್ತೆ. ಇದನ್ನೆಲ್ಲನ ಇಲ್ಲೇನೆ ಸ್ಟಾಪ್ ಮಾಡ್ಬೇಕು. ಅಂದ್ರೆ ಏನಾದ್ರೂ ಮಾಡಿ ಆ ರಾಧಪ್ಪ ಈ ಮನೆಗೆ ಬರಬಾರ್ದು, ಹಂಗ ಮಾಡ್ಬೇಕು. ಪಟೇಲಪ್ಪ ಈ ಮನೆಗೆ ಕಳ್ಸಲ್ಲ ಅಂತ ಹೇಳ್ಬೇಕು ಹೆಂಡ್ತಿನ. ಹಂಗೇನಾದ್ರೂ ಒಂದು ಐಡಿಯಾ ಮಾಡ್ಬೇಕು. ಇದ್ರೇನು ಇಲ್ಲ, ನಮ್ಮ ಅತ್ತೆ ಇವತ್ತು ಸರ ಕೊಟ್ಟವಳೆ, ನಾಳೆ ಇನ್ನೊಂದು ಕೊಡ್ತಾಳೆ. ನಾನು ಸುಮ್ಮನಿದ್ದೀನಿ ಅಂತಾನ. ಏನಂಗೇನೆ ಒತ್ತತ್ಕೊಂಡು ಕೊಡೋದೇನೆ ಮಗಳು ಅಂತಾನ. ಏ ರಾಣಿ, ಏನು ಹೆಂಗೆ ಯೋಚನೆ ಮಾಡ್ತಾ ಇದ್ಯಾ? ಏನೋ ಗೊಣಿಕೆಂತ ಇದ್ಯಾ? ಚೆನ್ನಾಗಿ ಕಾಣುತ್ತೇನೆ ನಮ್ಮ ರಾಧಮ್ಮಗೆ ಅಂತಂದ್ರೆ ಸುಮ್ಮನೆ ಏನೋ ಯೋಚನೆ ಮಾಡ್ತಾ ಇದ್ದಾಳೆ. ಬಿಡು, ರಾಧಮ್ಮನೆ ಬರ್ತಾಳಲ್ಲ ಇವಾಗ, ಹಾಕೊಂಡು ನೋಡ್ತಾಳೆ, ನೀನೇನು ಹೇಳ್ಬೇಡ. ಏನೂ ಇಲ್ಲ. ಅಯ್ಯೋ ತೆಗಿ, ನಮ್ಮ ರಾಧಮ್ಮನೆ ಬಂದ್ಲು, ಏನಿಲ್ದಿದೆ ಹೊಟ್ಟೆ ಹೊತ್ತು ನಿನಗೆ ಗೊತ್ತಾಗಲ್ಲ, ಏನೂ ಇಲ್ಲ. ರಾಧಮ್ಮ ಬಾರಮ್ಮ, ಬಂದ್ಯಾ? ಈಟದಿಂದ ಏನ್ ಮಾಡ್ತಿದ್ದೆ? ಜಲ್ದಿ ಬರ್ಬೇಕಾನೆ. ಅಯ್ಯೋ, ಅವಳಿಗೆ ಸ್ನಾನ ಮಾಡಿಸ್ತಿದ್ದೆಮ್ಮ, ಸ್ನಾನ ಮಾಡಿಸಿ ಮನಸ್ಸಿ ಹೋಗೋಣ ಅಂತನ ಲೇಟ್ ಆಯ್ತು ಬರೋದು. ಯಾಕಮ್ಮ ಹೇಳ್ ಕಳ್ಸಿದಂತೆ? ಏನಕ್ಕೆ? ರಮೇಶ್ ಎಲ್ಗೋದ? ಅವನು ಹೊಲ್ತಕ್ಕೆ ಹೋಗ್ಯಾನಮ್ಮ. ಹೊಲ್ತಕ್ಕೆ ಹೋಗಿ ಏನೋ ಅಡಿಕೆ ವ್ಯಾಪಾರ ಮಾಡಕ್ ಹೋಗ್ಯಾನ, ಯಾವ್ದೋ ತೋಟ ವ್ಯಾಪಾರ ಮಾಡ್ಕೊಂಡ್ ಬರ್ಬೇಕು ಅಂತಾನ. ಈಗೇನು ಅಡಿಕೆ ಎಲ್ಲ ಬೀಳ್ತಾ ಇಲ್ವಲ್ಲ, ಅದಕ್ಕೆ ಈಗಿಂದಾನೇ ತೋಟ ಹುಡ್ಕೊಂಡು ಅಡಿಕೆ ವ್ಯಾಪಾರ ಮಾಡೋಣ ಅಂತಾನ ಹೋಗ್ಯಾನೆ, ತೋಟ ಮಾತಾಡಕ್ಕೆ. ಸರಿ, ಬಾ ಬಾ, ಕಬೈಲಿ.
ಯಾಕಮ್ಮ ಏನಕ್ಕೆ ಏನೋ ಹೇಳ್ ಕಳ್ಸಿದೆ ಜಲ್ದ್ ಬಾ ಅಂತ ರಾಮು ಬಂದ, ಅಜ್ಜಿ ಕರಿತೈತೆ ಹೋಗ್ಬೇಕಂತೆ ಅಂತ ಅಂದ. ಅದಕ್ಕೆ ಯಾಕದತ್ತು ಅಂತ ಬಂದೆ. ಏನಮ್ಮ? ಏನು ಇಲ್ಲ, ನೆನ್ನೆ ಸಹ ಟೌನಿಗೆ ಹೋಗಿದ್ದೆ. ನಿನಗೆ ಅಂತ ಒಂದ ಸರ ತಗೊಂಬಂದಿದ್ದೀನಿ. ಮದ್ವೆ ಆದಾಗಿಂದ ನಿನಗೆ ಏನು ಕೊಟ್ಟಿಲ್ಲ. ಎಲ್ಲ ನಿನ್ ಗಂಡನೇ ಕೊಡ್ಸೇವನೆ. ಆದ್ರೂ ತವ್ರ ಮನೆದು ಅಂತನ ನಿನ್ಗೆ ನಾವು ಕೊಡ್ಸಿರಿ ಅಲ್ವಾ, ನನಗೂ ಸಮಾಧಾನ. ಅದಕ್ಕೆ ನಿನಗೆ ಅಂತನ ಸರ ತಂದೀನಿ, ತಗೊಳಮ್ಮ. ಮತ್ತೆ ಅವ್ರೇನು ಅಷ್ಟು ಸರಪರ ಇಲ್ಲದೆ ಇರೋಂತ ಬಡವರೇನಲ್ಲ ಹೇಳು. ನಮ್ ರಾಧಕ್ಕನ್ ಗಂಡ ಶ್ರೀಮಂತರು, ಅವ್ರ ಹತ್ರ ಮಸ್ತಾಗಿ ಒಡವೆ ಐತೆ. ನಿನ್ ಸರ ತಗೊಂಡು ಏನ್ ಮಾಡ್ತಾರೆ ಅಲ್ವಾ ರಾಧಕ್ಕ? ಅವ್ರಿಗೆ ಇಂಥವೆಲ್ಲ ಇಷ್ಟನೇ ಆಗಲ್ಲ. ಸುಮ್ನೆ ಯಾಕೆ ತರಕ್ ಹೋದೆ? ಅಂತ ಒಡವೆ ಮೇಲೆಲ್ಲನ ರಾಧಕ್ಕನ್ಗೆ ಆಸೆನೇ ಇಲ್ಲ ಅಲ್ವಾ ರಾಧಕ್ಕ? ಸುಮ್ಮನೆ ನಿಂತ್ಕಾಳೆ. ಇವಳು ಒಬ್ಳು ಏನ ಒಂದ್ ಹೇಳ್ತಾಳೆ ಇರ್ತಾಳೆ. ರಾಧಕ್ಕನ್ ಕೇಳಬೇಕಂದ್ರೆ ಅಲ್ವಾ ರಾಧಕ್ಕ? ನೀವೇ ಹೇಳಿ. ಇದನ್ನ ನೀವ್ ಹಾಕಂತೀರಾ? ನಿಮ್ಮ ಹತ್ರನೇ ಬೇಜಾನ್ ಒಡವೆಗಳಿದಾವೆ. ಇದನ್ನ ತಗೊಂಡು ನೀವೇನ್ ಮಾಡ್ತೀರಾ ಅಲ್ವಾ? ರಾಣಿ, ಗಂಡನ ಮನೆಗೆ ಗಂಡ ಎಷ್ಟೇ ಒಡವೆ ಕೊಡಿಸ್ಬೋದು, ಸೀರೆ ಕೊಡಿಸ್ಬೋದು, ಬಳೆ ಕೊಡಿಸ್ಬೋದು, ಅಥವಾ ನಮ್ಗೆ ಯಾವ ಕೊರತೆ ಇಲ್ದಂಗೆ ನೋಡ್ಕೋಬಹುದು. ಆದ್ರೆ ತವ್ರ ಮನೆಯವರು ಒಂದು ಚಿಕ್ಕ ವಸ್ತು ಕೊಟ್ರು ಅದ್ರಲ್ಲಿರೋ ಸುಖ ಬೇರೆ ಯಾವ್ದ್ರಲ್ಲೂ ಇಲ್ಲ, ಗೊತ್ತಾ? ಹಂಗಿದ್ಮೇಲೆ ನಮ್ಮ ಅಮ್ಮಯ್ಯ ನನ್ಗೋಸ್ಕರನ ಸರ ತಂದಿರ್ಬೇಕಾದ್ರೆ ನಾನ್ಯಾಕೆ ಬೇಡ ಅನ್ಲಿ ಹೇಳು? ತವ್ರ ಮನೆ ಹುಡುಗರೇನ ಯಾರು ಬೇಡ ಅನ್ಬಾರ್ದು. ಹೆಣ್ಮಕ್ಳು ಪ್ರೀತಿ, ಅದ್ರಲ್ಲೂ ಪ್ರೀತಿಯಿಂದ ಕೊಟ್ಟಿದ್ದಾರೆ ಅಂದ್ರೆ ಬೇಡ ಅಂತ ಅನ್ಲೇಬಾರ್ದು. ಅದೇ ನಮ್ಗೆ ಖುಷಿ ಕೊಡೋದು, ಗೊತ್ತಾ? ಬಲವಂತವಾಗಿ ನಾವು ಏನು ಕೇಳಿ ತಗೋಬಾರ್ದು. ಅವರಾಗಿ ಅವ್ರ ಪ್ರೀತಿಯಿಂದ ಕೊಟ್ರು ಅಂದ್ರೆ ಬೇಡ ಅಂತ ಹೇಳ್ಬಾರ್ದು. ಗೊತ್ತಾಯ್ತಾ? ಹಂಗ ಸರಿ ಸರಿ ಆಯ್ತು, ತಗೊಳ್ಳಿ, ಹಾಕೊಳ್ಳಿ. ತವ್ರ ಮನೆ ಹುಡುಗರೆ ನಿಮ್ಮ ಅಮ್ಮವರು ನಿನಕ್ ಅಂತ ತಂದಿದ್ದಾರೆ. ಅಮ್ಮ ಎಲ್ಲಮ್ಮ ಹಾಕಮ್ಮ. ಇವರಾದ್ರೂ ಬೇಡ ಅಂತಾರೆ ಅಂತ ನಾನು ಹೇಳಿದ್ರೆ ತವ್ರ ಮನೆ ಹುಡುಗರೆ ಬೇಡ ಅನ್ಬಾರ್ದು ಅಂತ ವೇದ ಅಂತ ಹೇಳ್ತಾರೆ. ಮನಸ್ನಾಗೆ ಒಂದ್ ತಟ್ಟಿ ಆಸೆ ಐತಿ, ಇನ್ನು ಕೊಡ್ಲಿ ಅಂತ. ಏನ್ ಜನನೋ ಏನ್ ಕತ್ತೀಯೋ, ತವ್ರ ಮನೆಯದ ಇರ್ಕೊಂಡು ಹೋಗ್ತಾರೆ. ಒಳ್ಳೆ ಮಹಾಲಕ್ಷ್ಮಿ ಕಣ್ಣ ಕಾಣ್ತಾ ಇದೆಯಾ ಕಣೆ ರಾಧಮ್ಮ ಈ ಸರ ಹಾಕೊಂಡು. ನನ್ಗಂತೂ ನಿನ್ಗೊಂದ್ ಸರ ಮಾಡಿಸ್ಬೇಕು ಅಂತ ನಿನ್ ಮದ್ವೆ ಆದಾಗಿಂದ ಆಸೆ ಇತ್ತು. ಈ ಮನೆಗೋಸ್ಕರ ನೀನು ಎಷ್ಟು ತ್ಯಾಗ ಮಾಡಿದ್ಯಾ. ಆ ತ್ಯಾಗನೆಲ್ಲನ ಮರ್ತಿದ್ವಿ ನಾವು. ಇಷ್ಟ ದಿನ ಏನು ಕೊಟ್ಟಿರ್ಲಿಲ್ಲ ನಿನ್ಗೆ, ಅದಕ್ಕೆ ಈ ಸರ ಮಾಡ್ಸಿರೋದು. ಹೌದಾ? ಆಯ್ತು ಬಿಡಮ್ಮ. ಆದ್ರೂನು ಏನು ಸರ ಏನು ಕೊಡ್ಸಿದ್ರೆ ನಿಧಾನ ಕೊಡ್ಸಿದ್ರೆ ಆಗೋದು. ಯಾಕಿವಾಗ? ಅಯ್ಯೋ ಯಾಕೆ ಅಂದ್ರೆ ನಿನ್ ಮದ್ವೆ ಆದಾಗಿಂದ ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ. ಅದಕ್ಕೆ ಈಗ ರಮೇಶ ನನ್ನ ಕೈಗೆ ದುಡ್ಡು ಕೊಟ್ಟಿದ್ನ, ಏನಾದ್ರೂ ಕೊಡ್ಸಮ್ಮ ರಾಧಕ್ಕೋಗಿ ಅಂತನ. ಅದಕ್ಕೆ ನಾನೇ ತಗೊಂಬಂದೆ. ನನ್ನ ಹತ್ರ ಒಂದಿಷ್ಟು ಇತ್ತು ದುಡ್ಡು, ಹಾಕ್ಬಿಟ್ಟು 50,000 ರೂಪಾಯಿ ಕೊಟ್ಟು ತಗೊಂಬಂದೆ. ಚೆನ್ನಾಗೈತಲ್ವಾ? ಇಷ್ಟ ಆಯ್ತಾ? ಹೂನಮ್ಮ, ತುಂಬಾ ಚೆನ್ನಾಗೈತೆ, ತುಂಬಾ ಇಷ್ಟ ಆಯ್ತು. ಬಂಗಾರದ ಒಡವೆ ಅಲ್ವಾ, ಇಷ್ಟ ಆಗೇ ಆಗುತ್ತೆ. ಚೆನ್ನಾಗಿಲ್ದಿದ್ರು ಯಾಕೆಂದ್ರೆ ಅದಕ್ಕೆ ಬೆಲೆ ಐತಿ. ಅದಕ್ಕೇನೆ ನಮ್ಮ ಅತ್ತಿಗೇನು ಮಗಳು ಚೆನ್ನಾಗಿದ್ರೆ ಅಷ್ಟೇ ಸಾಕು. ನನಗೆ ಅಂತ ಎಷ್ಟು ಖುಷಿಯಾಗಿದ್ದೆ. ನನಗೆ ಅಂತ ಏನ್ ಕೊಡ್ಸಿದಾರೆ? ಇಷ್ಟು ವರ್ಷ ಮದ್ವೆ ಆಗಿ ಬಂದು ಈ ವರ್ಷ ಆಯ್ತಲ್ಲ, ನನಗೇನಾದ್ರು ಕೊಡ್ಸಿವ್ರ ಸೊಸೆ ಅಂತನ? ಏನೂ ಇಲ್ಲ. ನನ್ನ ಗಂಡ ಒಂದ್ ಸರ ಕೊಡ್ಸಿರೋದ್ ಬಿಟ್ರೆ ನಮ್ಮ ಅತ್ತೆ ಅಂತನು ಯಾವಾಗ್ಲೂ ಬಡ್ಕೊಂತಲೇ ಇರ್ತಾಳೆ. ನಾನೇನು ಮನೆ ಕೆಲಸದೊಳ ನಂಗೆ ಅದ್ ಮಾಡಿಲ್ಲ ರಾಣಿ, ಇದು ಮಾಡಿಲ್ಲ ರಾಣಿ ಅಂತ ಹೇಳ್ತಲೇ ಇರ್ತಾಳೆ. ಇಂಥದಕ್ ಮಾತ್ರ ಮಗಳು ಬೇಕು, ಕೆಲಸ ಮಾಡಕ್ ಮಾತ್ರ ಸೊಸೆ ಬೇಕು. ಈ ಅತ್ತೆರ್ ಬುದ್ಧಿನೇ ಇಷ್ಟು. ಕುಕ್ಕ ಮಡ್ಲಕ್ಕೆ ಒಯ್ತೀನಿ, ಮಡ್ಲಕ್ಕೆ ವಹಿಸ್ಕೊಂಡು ಹೋಗುವಂತೆ ಊಟ ಮಾಡ್ಕೊಂಡು. ಇವತ್ತು ಹೆಂಗುನು ಒಂದಿಟ್ಟು ಪಾಯಸ ಗೀಸ ಮಾಡಿದೀವಿ, ಪೂಜೆ ಮಾಡೋಣ ಅಂತನ. ನೀನು ಬತ್ತೀಯ ಅಂತನ ಪಾಯಸ ಮಾಡ್ದೆ ನಾನೇನೆ. ಹೌದೇನಮ್ಮ? ಯಾಕೆ ಇವತ್ತು? ಏನು ಇಲ್ಲಮ್ಮ, ಏನ್ ವಿಶೇಷ ಇಲ್ಲ. ನಮ್ಮ ಮನೆ ದೇವ್ರ ವಾರ ಅಲ್ವಾ ಇವತ್ತು, ಅದಕ್ಕೇನೆ ಇವತ್ತು ಪೂಜೆ ಮಾಡಿ ನಿನ್ಗೂ ಒಡವೆ ಕೊಟ್ಟು ಮಡ್ಲಕ್ಕೆ ಒಯ್ದು ಕಳ್ಸೋಣ, ಒಳ್ಳೇದಾಗ್ಲಿ ಅಂತನ ಅಂತ ಅಂದ್ಕೊಂಡಿದ್ದೆ. ನಿನ್ ಮಗಳನ್ನು ಕರ್ಕೊಂಬಂದಿರಿ, ಚೆನ್ನಾಗಿತ್ತು. ಮನೆ ಕಂಡಿದ್ಲ ಅವಳು? ಅಮ್ಮ ಮನೆ ಕಂಡಿದ್ಲು, ಹಂಗಾಗಿ ಮನಸ್ಸು ಬಂದೆ. ಇಲ್ದಿದ್ರೆ ಕ್ಯಾತೆ ಮಾಡ್ತಾಳ ಅವಳು. ರಾಮು ಇಂದ ನೋಡ್ಕತ್ತಿದ್ದ. ನಮ್ಮ ಅತ್ತೇನೂ ಇತ್ತು, ಬತ್ತಿನತ್ತೆ ಇಲ್ಲೇ ನಮ್ಮ ಅಮ್ಮ ಯಾಕೆ ಹೇಳ್ ಕಳ್ಸೈತೆ ಅಂತ ಬಂದೆ. ಸರಿ ಕುಕ್ಕಳಮ್ಮ, ಮಡ್ಲಕ್ಕಿ ತಮ್ಮತ್ತೀನಿ, ಮಡ್ಲಕ್ಕಿ ವಹಿಸ್ಕೊಂಡು ಹೋಗುವಂತೆ. ಇವತ್ತು ಶುಕ್ರವಾರ, ಒಳ್ಳೇದಾಗುತ್ತೆ. ಸರಿ ಅಮ್ಮ, ಆಯ್ತು, ಹೋಗಿ ತಗೊಂಬ ಹೋಗು. ನಿನ್ನ ಆಸೆ ನಾನು ಯಾಕೆ ಬೇಡ ಅನ್ಲಿ. ಸರಿ ಕುಕ್ಕಂಡಿರು. ಅಣಿ ನಮ್ ರಾಧಮ್ಮಗೆ ಒಂದಿಷ್ಟು ಮಡ್ಲಕ್ಕಿ ತಂದು ಮಡ್ಲಕ್ಕಿ ಒಯ್ಯಿ. ನೀವೇ ಒಯ್ಯೋಗ್ರಿ ಅದನ್ನು. ನಾನು ಹೆಂಗೆ ಒಯ್ಯನ, ಗೊತ್ತೈದ್ಯಾರು ಒಯ್ದ್ಬೇಕು. ಹೋಗು ತಾಂಬ ಹೋಗು. ನಾನಂಗೆ ಅವಳಿಗೆ ಊಟಕ್ಕೆ ಬರ್ತೀನಿ, ಹೋಗಿ ತಂದೊಯ್ಯಿ. ಇದು ಬೇರೆ ಮಡ್ಲಕ್ಕಿ ಬೇರೆ ಕೇಳು. ದೇವ್ರಿ, ನನ್ನವ್ರ ಮನೇಲಿ ನನ್ನ ತಮ್ಮ, ನನ್ನ ತಮ್ಮ ಹೆಂಡತಿ, ನಮ್ಮಮ್ಮ ಎಲ್ಲರೂ ಸುಖವಾಗಿರೋ ಮಾಡಪ್ಪ. ನನ್ನ ತಮ್ಮಗೂ ಒಂದು ಯಾವುದಾದ್ರೂ ಒಂದು ಮಗು ಆಗಂಗೆ ಮಾಡಪ್ಪ ದೇವ್ರಿ. ಆದಷ್ಟು ಬೇಗ ಈ ಮನೆಗೂ ಒಂದು ಪುಟ್ಟು ಮಗು ಬರಲಿ. ಎಲ್ಲ ಒಳ್ಳೇದಾಗಂಗೆ ಮಾಡಪ್ಪ. ನನ್ನವ್ರ ಮನೆ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.